ಕರ್ನಾಟಕ ರಾಜ್ಯದಲ್ಲಿ ಈಗ ವಕಫ್ ಅದಾಲತ್ಗಳು ನಡೆದವ್ರಿ. ವಕಫ್ ಅಂದರೇನು, ವಕಫದ ಸಾಧಕ ಬಾಧಕಗಳೇನು? ಈಗ ವಕಫ್ ಉನ್ನತ ಹುದ್ದೆ ಅಧ್ಯಕ್ಷ ಸ್ಥಾನಕ್ಕೆ ರಾಜ್ಯದ ಜನತೆ ಒಂದು ವಿಚಾರ ಏನು ಮಾಡಕತ್ತಾರ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನೇಕ ರಿಟೈರ್ಡ್ ಜಡ್ಜ್ಗಳದಾರ, ಅನೇಕ ಹೈಕೋರ್ಟ್ ರಿಟೈರ್ಡ್ ಜಡ್ಜ್ಗಳದಾರ, ತತ್ವಜ್ಞಾನಿಗಳದಾರ, ಅನೇಕ ಪಾರಂಗತ ಪಡೆದಂಥ PhD ಪಡೆದಂಥ ವಕಫದಲ್ಲಿ ಅಧ್ಯಯನ ಮಾಡಿ PhD ಮಾಡಿದಂಥವ್ರದಾರ. ಅಂಥವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ಅಲ್ಲಿ ಮಾಡಬೇಕು. ಅದು ವಕಫ್ ಪೊಲಿಟಿಕಲಿ ಅಧ್ಯಕ್ಷ ಅಲ್ಲಿ ಮಾಡಬಾರ್ದು ಅನ್ನೋದು ಕೂಗೆದ್ದೈತಿ ರಾಜ್ಯಾದ್ಯಂತ. ಈಗ ವಿಜಾಪುರ ಉತ್ತರ ಕರ್ನಾಟಕದ ಕೂಗು ದಕ್ಷಿಣ ಕರ್ನಾಟಕಕ್ಕೆ ಮುಟ್ತೈತ್ರಿ. ಈಗ ಉತ್ತರ ಕರ್ನಾಟಕದ ಇದೇ ವಿಜಯಪುರದಿಂದ ಖ್ಯಾತ ಪತ್ರಕರ್ತ ಇರ್ಫಾನ್ ಶೇಖ್ ಗುಡುಗೆ ಬಿಷಾನ್, ಅದರ ಜೊತೆಗೆ ಇದೇ ದಕ್ಷಿಣ ಕರ್ನಾಟಕದಲ್ಲಿ ಇದೇ ವಕಫದ ಅಧ್ಯಯನ ಮಾಡಿ PhD ಪಡೆದು ಚಿನ್ನದ ಪದಕ ಪಡೆದಂಥ ಡಾಕ್ಟರೇಟ್ ಪದವಿ ಪಡೆದಂಥ ನಾಜಿಯಾ ಕೌಸರ್ ಸಹಿತ ಕೂಗೆ ಬಿಚಾಳ. ಇವರಿಬ್ಬರು ಏನು ಮಾತಾಡ್ಯಾರ ಅದನ್ನು ನಾ ವಿಡಿಯೋ ಹಾಕಾಕತ್ತೀನಿ. ಹಾಗಾದ್ರೆ ಈಗ ಕರ್ನಾಟಕ ರಾಜ್ಯದಲ್ಲಿ ವಕಫ್ ಆಸ್ತಿ ನುಂಗಿದವರು ಯಾರು? ಇದೇ ಸನ್ಮಾನ್ಯ ಮುಖ್ಯಮಂತ್ರಿ ಆದಂಥ ಜಮೀರ್ ಅಹ್ಮದ್ ಖಾನ್ ಒಂದು ಮಾತು ಹೇಳ್ತಾರ, ಈ ವಕಫ್ ಆಸ್ತಿಯನ್ನು ನುಂಗಿದವರು ಹುಳ ಬಿದ್ದ ಸಾಯ್ತಾರ. ಇದು ದಾನ ಧರ್ಮದ ಮುಖಾಂತರ ಬಂದಂಥ ಯಾರಪ್ಪನ ಆಸ್ತಿ ಅಲ್ಲ, ಇದು ಹಳೆಯ ತಲೆಮಾರಿನವರು. ನಮ್ಮ ಸಮುದಾಯ ಶಿಕ್ಷಣದಲ್ಲಿ ಮುಂದುವರಿಬೇಕು, ಆರೋಗ್ಯದಿಂದ ವಂಚಿತ ಆಗಬಾರ್ದು, ಒಳ್ಳೊಳ್ಳೆ ಶಿಕ್ಷಣ ಪಡೆದು ಈ ದಾನದ ಆಸ್ತಿಯಲ್ಲಿ ಅವರ ಭವಿಷ್ಯ ಉಜ್ವಲ ಆಗಬೇಕು. 20 ಲಕ್ಷ ಕೋಟಿ ರೂಪಾಯಿ ಕರ್ನಾಟಕ ರಾಜ್ಯದ ವಕಫ್ ಆಸ್ತಿಯನ್ನು ನುಂಗಿದವರು ಯಾರು? ಆ ಬಕಾಸುರರು ಯಾರು? ಆ ಕಳ್ಳರು ಯಾರು? ಆ ದರೋಡೆಕೋರರು ಯಾರು? ಅವ್ರ ಹೆಸರುಗಳು ಇನ್ನು ಬಿಡುಗಡೆ ಮಾಡಿನಿ, ಇನ್ನು ಜೈಲು ಕಂಬಿ ಎಣಿಸ್ಬೇಕಾಕೈತಿ. ಈಗ ಉತ್ತರ ಕರ್ನಾಟಕದಿಂದ ಇರ್ಫಾನ್ ಶೇಖ್ ಗುಡುಗಾಕ್ಯಾನ್, ದಕ್ಷಿಣ ಕರ್ನಾಟಕದಿಂದ ಖ್ಯಾತ ಪತ್ರಕರ್ತೆ ನಿರೂಪಕಿ ನಾಜಿಯಾ ಕೌಸರ್ ಗುಡುಗ ಹಾಕ್ಯಾಳ. ಇದು ವಕಫ್ ಅಂದರೆ ಏನು, ವಕಫದ ಸಾಧಕ ಬಾಧಕಗಳೇನು, ವಕಫದ ವಿಷಯನೇ ಜನರಿಗೆ ಗೊತ್ತಿಲ್ಲ. ಆದರೂ ಸಹಿತ ವಕಫ್ ಅಂತಾರ. ವಕಫದ ಮೀನಿಂಗ್ ಏನು? ವಕಫ್ ಅಂದರೆ ದಾನ. ವಕಫನ್ನು ತಮ್ಮ ಹಳೆಯ ತಲೆಮಾರಿನ ಜಮೀನುಗಳನ್ನು, ತಮ್ಮ ಮನೆ ಆಸ್ತಿ ಪಾಸ್ತಿಗಳನ್ನು ತಾವು ಸಾಯೋಕ್ಕಿಂತ ಮುಂಚಿತ ಅವರು ಹೇಳಿ ಸಾಯ್ತಾರ, ನಾವು ಸತ್ತ ಮೇಲೆ ಈ ನಮ್ಮ ಆಸ್ತಿಗಳನ್ನು ನಾವು ಇವತ್ತು ದಾನ ಧರ್ಮದ ಮುಖಾಂತರ ನಮ್ಮ ಸಮುದಾಯಕ್ಕೆ ಕೊಡ್ತೇನೆ. ಸರ್ಕಾರ ಕೊಟ್ಟಂಥ ಆಸ್ತಿ ಎಲ್ಲ ಯಾರೋ ಅಬಲಬ ಶಾಸಕ ಲಬಲಬ ಹೊಯ್ಕೋತೈತ್ರಿ, ಸರ್ಕಾರದ ಆಸ್ತಿ ಎಲ್ಲ ಅದಂತೇಳಿ. ಆ CT ರವಿ ಏನ್ರಿ? CT ರವಿ, ಮಿಸ್ಟರ್ CT ರವಿ, ನಿಮಗೆ ಏನಾದರೂ ಆ ಮಿದುಳು ಮತ್ತು ನಾಲಿಗೆಗೆ ಏನಾದರೂ ಲಿಂಕ್ ಇದ್ದರೆ ಮಾತಾಡಬೇಕು. ವಕಫ್ ಅಂದರೆ ಏನು? ಬರ್ತೀರಿ ಚರ್ಚೆಗೆ. ವಕಫದ ಇತಿಹಾಸ ಹೇಳ್ತೀನಿ. ವಕಫ್ ಯಾವಾಗ ಪ್ರಾರಂಭ ಆಯಿತು, ವಕಫ್ ಎಲ್ಲಿಂದ ಬಂತು, ವಕಫ್ ಉದ್ಭವ ಎಲ್ಲಿ ಆಯಿತು, ವಕಫದಲ್ಲಿ ಇರುವಂಥ ಆಸ್ತಿಯ ಮೌಲ್ಯ ಎಷ್ಟು, ವಕಫದಲ್ಲಿ ಯಾರ್ಯಾರು ನುಂಗಿದಿರಿ ಅದ್ರದ್ದು ಇತಿಹಾಸ ಗೊತ್ತೈತಿ ನಿಮಗೆ. ಅಲ್ಲೇ ಮಂಗಳೂರಾಗ ಮಾನ್ಪಾಡಿ ಅವ್ರನ್ನ ಕೇಳ್ರಿ, ಹೇಳ್ತಾರೆ. ನಿಮಗೆ ಅನ್ವರ್ ಮಾನ್ಪಾಡಿ ಗೊತ್ತಲ್ಲ, ನಿಮ್ಮ ಭಾರತೀಯ ಜನತಾ ಪಕ್ಷ ಜೊತೆ ಸಂಬಂಧ ಇಟ್ಕೊಂಡವ್ರು. ಇತಿಹಾಸದ ಪುಸ್ತಕ ಐತಿ CT ರವಿ. ಏನಾದರೂ ಮಾತಾಡೋದುವಾಗ ಮುಂಚಿತ ಸಮುದಾಯಕ್ಕೆ ನೋವಾಗುವ ಹಾಗೆ ಮಾತಾಡಿದರೆ, ನೀವು ಕೇವಲ ಹಿಂದೂ ಮುಸ್ಲಿಂ ಬೆಂಕಿ ಮಾತುಗಳನ್ನು ಬಿಟ್ಟರೆ ನಿಮ್ಮಲ್ಲಿ ಯಾವುದೇ ಬಂಡವಾಳ ಇಲ್ಲ. ಇವತ್ತು ರಾಜ್ಯಾದ್ಯಂತ ಅದಾಲತ್ಗಳನ್ನು ಮಾಡಿ, ಇದೇ ವಕಫ್ ಅದಾಲತ್ಗಳನ್ನು ಮಾಡಿ ಮಿಂಚುತ್ತಿರುವ ಜಮೀರ್ ಅಹ್ಮದ್ ಖಾನ್ಗೆ ಏನಾದರೂ ಕಲಂಕ ತರುವಂಥ ಪರಿಸ್ಥಿತಿ ನೀವು ನಿರ್ಮಾಣ ಮಾಡಿದರೆ ರಾಜ್ಯದ ಜನತೆ ಯಾವಾಗಲೂ ಕ್ಷಮೆ ಕೊಡುವುದಿಲ್ಲ. ಯಾಕೆಂದರೆ ಜಮೀರ್ ಅಹ್ಮದ್ ಖಾನ್ ಮುಸ್ಲಿಂ ನಾಯಕನಲ್ಲ, ಸರ್ವಜಾತಿ ಜನಾಂಗದ ನಾಯಕ. ಅನೇಕ ಜಾತಿ ಧರ್ಮದವರು ಜಮೀರ್ ಅಹ್ಮದ್ ಖಾನ್ ಕಡೆ ಹೋಗ್ತಾರ, ಅನೇಕ ಸಹಾಯ ಪಡ್ಕೋತಾರ, ತಮ್ಮ ಕೆಲಸಗಳನ್ನು ಮಾಡ್ಕೋತಾರ. ಆವಾಗ ಎಲ್ಲಿ ಬಂತು ಹಿಂದೂ ಮುಸ್ಲಿಂ? ಜಮೀರ್ ಅಹ್ಮದ್ ಖಾನ್ ಮುಸ್ಲಿಂ, ಜಮೀರ್ ಅಹ್ಮದ್ ಖಾನ್ ಮುಸಲ್ಮಾನರದ ಕೆಲಸ ಮಾಡ್ತಾನೆ, ಜಮೀರ್ ಅಹ್ಮದ್ ಖಾನ್ ಮುಸಲ್ಮಾನರಿಗೆ ಗ್ರ್ಯಾಂಟ್ ಕೊಡ್ತಾನೆ. ಏನು ಲಭ ಹೋಯ್ಕೋತೀರಿ? ಅದಕ್ಕೆಲ್ಲ ತಿಲಾಂಜಲಿ ಹಾಕುವ ಸಲುವಾಗಿ ರಾಜ್ಯದ ಇವತ್ತು ಜಮೀರ್ ಅಹ್ಮದ್ ಖಾನ್ ವಸತಿ ಮಂತ್ರಿ, ವಕಫ್ ಮಂತ್ರಿ, ಅಲ್ಪಸಂಖ್ಯಾತರ ಮಂತ್ರಿ. ಇವತ್ತು ನಮ್ಮ ಮಕ್ಕಳು ಶಿಕ್ಷಣಕ್ಕೆ ಹೋಗಬೇಕು, ಶಿಕ್ಷಣ ಕಲಿಯಬೇಕು. 26 ಮಹಿಳಾ ಕಾಲೇಜುಗಳನ್ನು ನಿರ್ಮಾಣ ಮಾಡಿ ದಾಖಲೆ ಮಾಡಿದಂಥ, ಯಾಕೆ ಈ ಹಿಂದಕಲಿ ಅನೇಕ ಮಂತ್ರಿಗಳು ವಕಫ್ ಖಾತೆ ವಹಿಸಿದ್ರಿ, ಎಷ್ಟು ಕಾಲೇಜುಗಳನ್ನು ಮಾಡಿದ್ರಿ? ಅದಕ್ಕಾಗಿ ನಮ್ಮ ಮುಸಲ್ಮಾನ ಬಾಂಧವರು ಸಹಿತ ವಿಚಾರ ಮಾಡಬೇಕು. ಕೇವಲ ಕೋಟಿ ಕೋಟಿ ಖರ್ಚು ಮಾಡಿ ಮಸೀದಿ ಕಟ್ಟಬಾರ್ದು. ಮಸೀದಿ ನವೀಕರಣ ಮಾಡೋದು, ಖಬರಸ್ಥಾನಗಳ ನವೀಕರಣ ಮಾಡೋದು, ಅದಕ್ಕೆ ಬೌಂಡ್ರಿ ಹಾಕೊಂಡು ನಿಮ್ಮ ಖಬರಸ್ಥಾನಗಳು ಇಟ್ಕೋರಿ. ಆದರೆ ಅದೇ ಕೋಟಿ ಕೋಟಿ ಅನುದಾನ ತೆಗೆದುಕೊಂಡು ಎಲ್ಲಾದರೂ ಒಂದು 4 ಇಟಂಗಿ ಇಟ್ಟು ಎಲ್ಲಿ ಕೋಟಿ ಕೋಟಿ ಅನುದಾನ ಹೊಡೆದು ಏನಾದರೂ ನೀವು ವಕಫದ ದುಡ್ಡು ಇನ್ನೂ ಒಂದು ನಯಾ ಪೈಸೆ ತಿಂದರೆ ನಿಮಗೆಲ್ಲ ಕವಾ ಹೊಡೆಯೋದು, ಬಾಯಿ ಡೊಂಕ್ ಹಾಕೈತಿ, ಕಾಲು ಡೊಂಕ್ ಹಾಕ್ಕವು, ಮಾತು ಬಂದಾಕ್ಕವು, ಮಿದುಳು ಕೆಲಸ ಕೊಡುವುದಿಲ್ಲ. ಯಾಕಂದರೆ ಹಳೆಯ ತಲೆಮಾರಿನವರು ದಾನದ ರೂಪದ ಮುಖಾಂತರ ಕೊಟ್ಟಂಥ
ಕೋಟಿ ಹಣವನ್ನು ನೀವೇನಾದರೂ ದುರುಪಯೋಗ ತೆಗೆದುಕೊಂಡು ವಕಫದಿಂದ ಪಡೆದಂಥ ಅನುದಾನವನ್ನು ಸುಳ್ಳು ದಾಖಲೆಗಳನ್ನು ಕೊಟ್ಟು ಕಮಿಷನ್ಗಳನ್ನು ತಿಂದು ಪರ್ಸಂಟೇಜ್ಗಳನ್ನು ತಿಂದು ಚೆಕ್ ಕೊಡುವಾಗ ಪರ್ಸಂಟೇಜ್ ವ್ಯವಹಾರ ಮಾಡುವಾಗ ಯಾರಾದರೂ ವಕಫ್ ಅಧಿಕಾರಿಗಳು ಏನಾದರೂ ಇಂಥ ತಪ್ಪು ಕೆಲಸ ಮಾಡಿದರೆ ಇದೇ ಜಮೀರ್ ಅಹ್ಮದ್ ಖಾನ್ ಹೇಳ್ತಾರ, ಹುಳ ಬಿದ್ದ ಸಾಯ್ತೀರಿ, ನಿಮಗೆ ಕ್ಷಮೆ ಇಲ್ಲ. ಈಗ ಒಂದು ಗುಂಪ ತಯಾರಾಗೈತ್ರಿ. ಒಂದು 4 ಇಟಂಗಿ ಇಡೋದ್ರಿ, ಸಿಮೆಂಟ್ ಹಾಕೋದು, 1 ಕೋಟಿ 2 ಕೋಟಿ ರೂಪಾಯಿ ತೊಗೊಳ್ಳೋದು. ಹಳೆ ಕಟ್ಟಡಗಳನ್ನು ಅದನ್ನೇ ನವೀಕರಣ ಮಾಡಿ ವಕಫದಿಂದ ದುಡ್ಡು ತಿನ್ನುವಂಥ ಕೆಲಸನೂ ಮಾಡಕತ್ತಾರ. ಅನೇಕ ಪ್ರಕರಣಗಳು ಸಹಿತ ನಮ್ಮ ಕಡೆ ಬರತ್ತಾವ. ಆ ಬರೋಕ್ಕಿಂತ ಮುಂಚಿತ ನಿಮ್ಮ ಇತಿಹಾಸಗಳನ್ನು ಬಹಿರಂಗ ಆಗೋಕ್ಕಿಂತ ಮುಂಚಿತ ವಕಫ್ ಆಸ್ತಿಯನ್ನು ರಕ್ಷಣೆ ಮಾಡಬೇಕು. ಯಾರ್ಯಾರು ಕಬಳಿಸಿದಿರಿ ಅದನ್ನು ವಾಪಸ್ ಕೊಡ್ರಿ. ಈಗಾಗಲೇ FIRಗಳು ಆಗಾಕತ್ತಾವ ವಕಫ್ ಆಸ್ತಿ ನುಂಗಿದವ್ರ ಮೇಲೆ. ಅನೇಕ ಮಾಜಿ ಮಂತ್ರಿಗಳು ಸಹಿತ ನುಂಗಿದಿರಿ. ಅವ್ರದ್ದು ಎಲ್ಲರ ಇತಿಹಾಸ ಒಂದು ಸಾರಿ ಹೇಳ್ತೀನಿ, ಅದರದ್ದು ಪುಸ್ತಕ ಐತಿ ನನ್ನ ಕಡೆ. ಆ ಪುಸ್ತಕ ಎಲ್ಲರೇ ಬಿಡುಗಡೆ ಮಾಡಿದ್ನಿ. ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತೈತಿ. ನಮ್ಮ ಮುಸಲ್ಮಾನ ಒಬ್ಬ ಬಡವ ಇರುವುದಿಲ್ಲ, ಒಬ್ಬ ಭಿಕ್ಷುಕ ಇರುವುದಿಲ್ಲ, ಒಬ್ಬನೂ ಮನೆ ರಹಿತ ಇರುವುದಿಲ್ಲ, ಒಬ್ಬನೂ ಶಿಕ್ಷಣ ರಹಿತ ಇರುವುದಿಲ್ಲ. ಆ ವಕಫದ ಸಾಧಕ ಬಾಧಕಗಳೇನು? ವಕಫದಲ್ಲಿ 1,000 ಲಕ್ಷ ಕೋಟಿ ರೂಪಾಯಿ ದುಡ್ಡು ಐತಿ. ಆ ಅಕ್ರಮ ಮಾಡ್ಕೊಂಡು ಲೂಟಿ ಮಾಡಿ ತಿಂಗಳ ಬಾಡಿಗೆ ಹೊಡೆಯಾಕತ್ತೀರಿ. ಆ ನೀಚರಿಗೆ ಪಂಗನಾಮ ಹಾಕುವ ಸಲುವಾಗಿ ಈಗ ಉತ್ತರ ಕರ್ನಾಟಕದಿಂದ ಕೂಗೆದ್ದೈತಿ. ಆ ವಿಡಿಯೋ ನೋಡ್ರಿ. ಈ ಕಡೆ ದಕ್ಷಿಣ ಕರ್ನಾಟಕದಿಂದ ಒಂದು ಮಹಿಳೆ ಕೂಗೆಯ ವಿಷಯ. ಅದರ ಸಲುವಾಗಿ ವಕಫ್ ಅಧ್ಯಕ್ಷ ಸ್ಥಾನವನ್ನು ನಿವೃತ್ತ ರಿಟೈರ್ಡ್ ಜಡ್ಜ್ಗಳಿಗೆ ಕೊಡಬೇಕು. ಅಲ್ಲಿರುವಂಥ ಡೈರೆಕ್ಟರ್ಗಳನ್ನ ಜಡ್ಜ್ಗಳನ್ನು ನೇಮಿಸಬೇಕು. ರಿಟೈರ್ಡ್ ಆಗಿ ತತ್ವಜ್ಞಾನಿಗಳದಾರ ಮುಸಲ್ಮಾನ ಬಾಂಧವರಲ್ಲಿ ಅನೇಕರನ್ನು ಮಾಡಿ ಅದು ರಾಜಕಾರಣ ಮಾಡಬಾರದು. ಅಲ್ಲಿ ರಾಜಕೀಯ ಹೋಟಿನ ಮುಖಾಂತರ ಅಲ್ಲಿ ಅಧ್ಯಕ್ಷ ಸ್ಥಾನ ಮಾಡಬಾರದು. ಲೂಟಿ ಹೊಡೆಯುವ ಕೇಂದ್ರ ಆಗತೈತಿ ಈ ವಕಫಕ್ಕೆ ಇಷ್ಟೊಂದು ಖರ್ಚು ಮಾಡಿ ಎಷ್ಟೊಂದು ಒಳ್ಳೆಯ ತರನಾದ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ ಜಮೀರ್ ಅಹ್ಮದ್ ಖಾನ್. ಅಲ್ಲಿ ಚಟುವಟಿಕೆಗಳು ಸಹಿತ ಪ್ರಾಮಾಣಿಕವಾಗಿ ನಡಿಬೇಕಲ್ರಿ. ಅಲ್ಲಾಹನ ಬಗ್ಗೆ ನಿಮಗೆ ಅಂಜಿಕೆ ಇದ್ದರೆ, ನಿಮಗೆ ದೇವರ ಬಗ್ಗೆ ಏನಾದರೂ ಕರುಣೆ ಇದ್ದರೆ, ನಾ ಮಾಡುತ್ತಿರುವ ಕೆಲಸ ತಪ್ಪು ಅನ್ನೋದಿದ್ದರೆ ಜಮೀರ್ ಅಹ್ಮದ್ ಖಾನ್ ಹೇಳುವ ಮಾತುಗಳು ಇವತ್ತು ಸತ್ಯ ಆಗಾಕತ್ತವ. ಇಂಥ ಮಂತ್ರಿಗೆ ಕಲಂಕ ತರುವಂಥ ಕಳ್ಳತನದ ವ್ಯವಹಾರದಿಂದ ಅವ್ರ ಹೆಸರು ಹೇಳಿ ಏನು ದುಡ್ಡು ಹೊಡೆಯಾಕತ್ತೀರಿ. ನಿಮ್ಮ ಹೆಸರು ಸಮೇತ ಮುಖವಾಡ ಬಹಿರಂಗಗೊಳಿಸ್ತೀನಿ. ಈಗಾಗಲೇ ಇಬ್ಬರು ಎದ್ದು ಕೂತಾರ, ಒಂದು ಮಹಿಳೆ ಒಬ್ಬ ಪುರುಷ. ಅವರು ಪತ್ರಕರ್ತರದಾರ, ಅಧ್ಯಯನ ಮಾಡಿದವರದಾರ, ವಕಫದ ಸಂಪೂರ್ಣ ತಿಳುವಳಿಕೆ ಅವ್ರಿಗೆ ಐತಿ. ಇವ್ರದಾದ ಮೇಲೆ ಇನ್ನು ಬಿಡುಗಡೆ ನಾ ಮಾಡ್ತೀನಿ. ಕೂತ್ಕೊಳ್ತೀರಿ, ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ. ನಂಬರ್ 1 ನ್ಯೂಸ್ ಕನ್ನಡ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಕೇಂದ್ರ ಸರ್ಕಾರದವರು ಮುಸಲ್ಮಾನರ ಮೇಲೆ ಇನ್ಸ್ಟಂಟ್ ಟ್ರಿಪಲ್ ತಲಾಖ್ ಬ್ಯಾನ್ ಅನ್ನೋ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು. ಆದ್ರೆ ಅದು ಫೇಲ್ ಆಯ್ತು. ಯಾಕೆಂದ್ರೆ ಇಸ್ಲಾಂನಲ್ಲಿ ಎಲ್ಲೂ ಕೂಡ ನೀವು ಮೆಸೇಜ್ ಮಾಡಿ ತಲಾಖ್ ಮಾಡಿ, ಇಮೇಲ್ ಮಾಡಿ ತಲಾಖ್ ಮಾಡಿ ಅಂತ ಇಲ್ಲವೇ ಇಲ್ಲ. ಅದು ಬೇರೆ ವಿಚಾರ. ಎರಡನೇದಾಗಿ NRC ಮತ್ತು CAA ಎಂಬ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು. ಹಲವಾರು ಜನ ಅದನ್ನ ವಿರೋಧ ವ್ಯಕ್ತಪಡಿಸಿದ್ರು. ಜೊತೆಗೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ತರ್ತೀವಿ ಅಂತ ಬೆದರಿಸಿದ್ರು. ಅದು ಕೂಡ ವರ್ಕೌಟ್ ಆಗ್ಲಿಲ್ಲ. ಹಿಜಾಬ್ ವಿಚಾರ ತಂದ್ರು, ಅದು ಕೂಡ ಫೇಲ್ ಆಯ್ತು. ಹಲಾಲ್ ಹರಾಮ್ ವಿಚಾರ ಆಯ್ತು. ಅಜಾಮ್ ವಿಚಾರಕ್ಕೆ ವಿರೋಧ ವ್ಯಕ್ತಪಡಿಸಿದವರು ಕೂಡ ಹಲವಾರು ಮಂದಿ. ಕೊನೆಗೆ ಉಳಿದಿದ್ದೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅನ್ನೋ ಅಸ್ತ್ರ. ಸರಿಸುಮಾರು 100 ಅಥವಾ 200 ವರ್ಷಗಳಿಂದ ಮುಸಲ್ಮಾನರು ಯಾವ ಜಾಗದಲ್ಲಿ ನಮಾಜ್ ಮಾಡಿಕೊಂಡು ಬರ್ತಾ ಇದ್ದಾರೋ ಅಲ್ಲೊಂದು ಮಸೀದಿ ಆಗಿದೆಯೋ ಆ ಮಸೀದಿ ಇನ್ನು ಮಸೀದಿ ಅಲ್ಲ, ಇದು ಸರ್ಕಾರಿ ಜಾಗ ಅಂತ ಕೇಂದ್ರ ಸರ್ಕಾರದವರು ಹೇಳುವ ದಿನಗಳು ದೂರ ಇಲ್ಲ. ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಯ ಗೋರಿಗಳು ಎಲ್ಲಿದ್ದಾವೋ ಆ ಖಬರಸ್ತಾನ್ ಇನ್ನು ಖಬರಸ್ತಾನ್ ಅಲ್ಲ, ಸರ್ಕಾರಿ ಜಾಗ ಅಂತ ಹೇಳುವ ದಿನಗಳು ದೂರ ಇಲ್ಲ. ಹಾಗಾಗಿ ನಾವು ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅನ್ನ ವಿರೋಧ ವ್ಯಕ್ತಪಡಿಸಲೇಬೇಕು. ಆತ್ಮೀಯರೇ, ಇಡೀ ರಾಜ್ಯದಲ್ಲಿ ವಕ್ಫ್ ಬಗ್ಗೆ ಚರ್ಚೆ ನಡೆದಿದೆ. ಇವತ್ತು ಒಬ್ಬ ಬಿಜೆಪಿಯ ಚೀಟಿ ರವಿ ಒಂದು ಬಹಳ ತುಚ್ಛ ಹೇಳಿಕೆ ನೀಡಿದ್ದಾರೆ. ಅವರಿಗೆ ಒಂದು ಕೌಂಟರ್ ಇರಲಿ ಏನನ್ನೋದು ಇತಿಹಾಸನೂ ನಾವು ತೋರಿಸ್ಬೇಕಾಗ್ತದೆ. ಇತಿಹಾಸದ ಬಗ್ಗೆ ಇದು ಒಂದು ಸ್ವಲ್ಪ ತಾವೆಲ್ಲರೂ ಗಮನವಿಟ್ಟು ಕೇಳಬೇಕು. ಆಮೇಲೆ ನಾನು ಇದ್ರ ಬಗ್ಗೆ ಹೇಳ್ತೇನೆ, ನಿಮಗೆ ಸ್ಪಷ್ಟೀಕರಣ ಕೊಡೋಣ. ತೆಗೆದುಕೊಳ್ಳಬೇಕು ಅಂತ ಸಿಟಿ ರವಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಕ್ಫ್ ಆಸ್ತಿಗೆ ಸಂಬಂಧಪಟ್ಟಂತೆ ಜಮೀರ್ ಅವರು ಯತ್ನಾಳ್ ಅಪ್ಪನ ಆಸ್ತಿ ಅಲ್ಲ, ಸರ್ಕಾರದ ಆಸ್ತಿನೂ ಅಲ್ಲ.
ಅನ್ನೋ ಹೇಳಿಕೆನ ಕೊಟ್ಟಿದ್ದಾರೆ. ಮೂಲಕ್ಕೆ ಹೋದ್ರೆ ಯಾರಪ್ಪನ ಆಸ್ತಿ ಅನ್ನೋದಕ್ಕೆ ಅಂಗೈ ಉಣ್ಣಿ ಕನ್ನಡಿ ಹಿಡಿಬೇಕಾಗಿಲ್ಲ. ಮೂಲಕ್ಕೆ ಹೋದ್ರೆ ಇಲ್ಲಿ ಒಪ್ಪ ಅನ್ನೋದು ಅಥವಾ ಅವ್ರ ಅಪ್ಪಂದಿರು ಯಾರು ಈ ದೇಶದ ಮೂಲ ನಿವಾಸಿಗಳೇ ಅಲ್ಲ. ಮೂಲಕ್ಕೆ ಹೋದ್ರೆ ಎಲ್ಲ ನಮ್ಮ ಪೂರ್ವಿಕರದ್ದೇ ಆಸ್ತಿ. ಯಾರು ಸನಾತನ ಧರ್ಮೀಯರು, ಹಿಂದೂ, ಸಿಖ್, ಬೌದ್ಧ, ಜೈನ, ಇವ್ರಿಗೆ ಸೇರಿದಂಥವ್ರದೇ ಆಸ್ತಿ ದೇಶದ ಪೂರ್ತಿ. ಬರೀ ಇದು ಮಾತ್ರ ಅಲ್ಲ, ಇವತ್ತಿನ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಬಾಂಗ್ಲಾದೇಶ ಅಲ್ಲಿರುವಂತ ಆಸ್ತಿಯೂ ಕೂಡ ಜಮೀರ್ ಅವರ ಪೂರ್ವಿಕರದ್ದು ಆಗಿರಲಿಲ್ಲ. ಈಗ ಕೇಳಿದ್ರಲ್ಲ ಇವರ ಹೇಳಿಕೆ, ಚೀಟಿ ರವಿ ಅವರು ಹೇಳಿದ್ದು ಇದು ಎಷ್ಟು ಹಾಸ್ಯಾಸ್ಪದ ಅಂದ್ರೆ, ಇಲ್ಲಿ ನಾನು ಒಂದು ನಿಮಿಷದಲ್ಲಿ ಇತಿಹಾಸ ಹೇಳ್ತೀನಿ ಕೇಳ್ರಿ. ಇದು ಇತಿಹಾಸ ಹೇಳ್ತೀನಿ. ಈ ದೇಶದಲ್ಲಿ, ಭಾರತ ದೇಶದಲ್ಲಿ 99% ಮುಸ್ಲಿಮರು, 98%, 99% ಮುಸ್ಲಿಮರು ಈ ದೇಶದ ಮೂಲ ನಿವಾಸಿಗಳು. ನಾವು ಈ ದೇಶದ ಮೂಲ ನಿವಾಸಿಗಳು. ಹೆಂಗೆ ಅಂದ್ರೆ, ಈ ದೇಶದಲ್ಲಿ ಇಸ್ಲಾಂ ಬರುವುದಕ್ಕಿಂತ ಮುಂಚೆ ನಾವೆಲ್ಲರೂ ಅಸ್ಪೃಶ್ಯರು. ಈ ದೇಶದಲ್ಲಿ ಇಸ್ಲಾಂ ಬರುವುದಕ್ಕಿಂತ ಮುಂಚೆ ನಾವು ಅಸ್ಪೃಶ್ಯರಾಗಿದ್ರು. ಇಸ್ಲಾಂ ಧರ್ಮ ಸಮಾನತೆಯನ್ನು ತಂದಾಗ, ಇಸ್ಲಾಮಿನ ಪ್ರಚಾರಕರು ಸಮಾನತೆಯನ್ನು ತೋರಿಸಿದಾಗ ಈ ದೇಶದಲ್ಲಿ ಮುಸ್ಲಿಮರಾದ್ವಿ ನಾವು. ಈ ದೇಶದ ಮೂಲ ನಿವಾಸಿಗಳು, ದ್ರಾವಿಡರು ನಾವು. ನಿಮ್ಮ ಪಕ್ಷದ ಹಿರಿಯ ನಾಯಕರು ಯುರೇಷಿಯಾದಿಂದ ಬಂದವರು. ನಿಮ್ಮ ಪಕ್ಷದ ಬಿಜೆಪಿಯ ಹೆಡ್ ಅಂತಾರಲ್ಲ, ಹೆಡ್ಗಳು ಹೊರದೇಶದಿಂದ ಬಂದವರು. ನಾವು ಈ ದೇಶದ ಮೂಲ ನಿವಾಸಿಗಳು. ನಮಗೆ ಇಸ್ಲಾಂ ಧರ್ಮದಲ್ಲಿ ಸಮಾನತೆ ಕಂಡಾಗ ನಮ್ಮ ಪೂರ್ವಜರು ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದಾರೆ. ನಾವು ಇಸ್ಲಾಮಿಕ ಧರ್ಮದಲ್ಲಿರುವಂತಹ ಎಲ್ಲ ಆಚರಣೆಗಳನ್ನು ನೋಡಿ ಅಲ್ಲಿ ಮನುಷ್ಯನಿಗೆ ಮನುಷ್ಯರ ಹಾಗೆ ಕಾಣುವ ಸ್ಥಿತಿಯನ್ನು ನೋಡಿದಾಗ ನಾವು ಮುಸ್ಲಿಮರಾಗಿದ್ದೇವೆ. ನಾವು 98%, 99% ಮುಸ್ಲಿಮರು ಈ ದೇಶದ ಮೂಲ ನಿವಾಸಿಗಳು. ನಾವು ಮುಸ್ಲಿಮರು ಇಲ್ಲೇ ನೀವು ಹೇಳಿದ ಕೂಡಲೇ ನಾವು ಹೊರದೇಶದವ್ರು ಆಗಂಗಿಲ್ಲ. ನಾವು ಈ ದೇಶದ ಮೂಲ ನಿವಾಸಿಗಳು. ಇಸ್ಲಾಂ ಧರ್ಮ ಅರಬಸ್ತಾನದಲ್ಲಿ ಹುಟ್ಟಿರ್ಬಹುದು, ಆದ್ರೆ ಅದು ಪ್ರಚಾರ ಆಗ್ತಾ ಆಗ್ತಾ ಇಡೀ ವಿಶ್ವದಲ್ಲಿ ಇಸ್ಲಾಂ ಧರ್ಮ ಬಂತು. ಅಲ್ಲಿ ಜನರು ಇಸ್ಲಾಂ ಧರ್ಮವನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ರು. ಆ ಇದರಲ್ಲಿ ನಾವಿದ್ದೇವೆ ಮುಸ್ಲಿಮರು. ನೀವು ಚೀಟಿ ರವಿ ಅವರೇ, ಇತಿಹಾಸ ಸುಳ್ಳಾಗಲ್ಲ. ಇತಿಹಾಸ ಈಗ ನಮ್ಮ ಅಜ್ಮೇರ್ ಶರೀಫಿನ ಖಾಜಾ ಮೊಯಿನುದ್ದೀನ್ ರಹಮತುಲ್ಲಾ ಅಲೈ ಅವರು ಭಾರತಕ್ಕೆ ಬಂದಾಗ ಲಕ್ಷಾಂತರ ಜನ ಮುಸ್ಲಿಮರಾದ್ರು. ಅವರ ಅನುಯಾಯಿಗಳು ಮೂಲೆ ಮೂಲೆಗೆ ಹೋದಾಗ ಮುಸ್ಲಿಮರಾದ್ರು. ಜನ ಸೇರ್ಪಡೆ ಆದ್ರು. ನೀವು ಹೇಳೋದ್ರಿಂದ ನಿಮ್ಮ ಈ ತುಚ್ಛ ಹೇಳಿಕೆಗಳು, ಇತಿಹಾಸ ಇಲ್ಲ ಏನಿಲ್ಲ, ಸುಮ್ಮ ಮುಸ್ಲಿಮರ ಬಗ್ಗೆ ಮಾತನಾಡಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಹುರಿದುಂಬಿಸಲಕ್ಕೆ ನೀವು ಏನು ಹೇಳಿಕೆ ನೀಡ್ತಾ ಇದ್ದೀರಲ್ಲ, ಇದು ಟೋಟಲ್ ತಪ್ಪು ಹೇಳಿಕೆ. ಹಂಗೆ ನಿಮಗೆ ಚಾಲೆಂಜ್ ಮಾಡ್ತೀನಿ ನಾನು. DNA ಟೆಸ್ಟ್ ಮಾಡಿಸಿ. ದ್ರಾವಿಡ್ರು ಯಾರು, ಮೂಲ ನಿವಾಸಿಗಳು ಯಾರು, ನೀವು ಯಾರು ಮೂಲ ನಿವಾಸಿಗಳು ಅನ್ನೋದು ನಿಮಗೆ ತಿಳಿಯುತ್ತದೆ. ಈ ದೇಶದಲ್ಲಿ ಬಸವಣ್ಣನವರು ಬಂದಾಗ ಅಸ್ಪೃಶ್ಯತೆ ಹೋಯ್ತು. ಎಲ್ಲರಿಗೂ ಲಿಂಗ ಕಟ್ಟಿದ್ರು. ಅಸ್ಪೃಶ್ಯತೆ ಆಚರಣೆ ಇದ್ದಾಗ ಅಲ್ಲಿಯೂ ಕೂಡ ಅಸ್ಪೃಶ್ಯತೆ ಇತ್ತು. ಕೇವಲ ನೀವು ಮೇಲ್ವರ್ಗದವ್ರಿಗೆ ಮಾತ್ರ ಇದಿತ್ತು. ಆವಾಗ ಅಸ್ಪೃಶ್ಯತೆ ಹೋಯ್ತು. ಲಿಂಗಾಯತರಾದ್ರು, ಲಿಂಗ ಕಟ್ಕೊಂಡು ಲಿಂಗಾಯತರಾದ್ರು. ಬಸವಣ್ಣನವರು ಬಂದಾಗ, ಇಸ್ಲಾಂ ಧರ್ಮ ಬಂದಾಗ ಮುಸ್ಲಿಮರು ಇಲ್ಲಿಯ ಅಸ್ಪೃಶ್ಯರು ಕನ್ವರ್ಟ್ ಆದ್ರು. ನಾವು ಕೂಡ ಮಾಜಿ ದಲಿತರು, ಈಗ ಹಾಲಿ ಮುಸ್ಲಿಮರು. ನೀವು ಇತಿಹಾಸಗಳನ್ನು ತಪ್ಪಾಗಿ ಹೇಳ್ತಾ ಇದ್ದೀರಿ. ನಮ್ಮ ದಲಿತ ನಾಯಕರು, ನಮ್ಮ ಇಂಟೆಲೆಕ್ಚುಯಲ್ಸ್ಗಳು ಎಲ್ಲರೂ ಇದಕ್ಕೆ ಉತ್ತರ ಕೊಡ್ತಾರೆ ಭವಿಷ್ಯದಲ್ಲಿ. ಎಲ್ಲರಿಗೂ ಗೊತ್ತಿದೆ. ಯಾಕೆ ಸುಮ್ಮನೆ ಇರ್ತಾರೋ ಗೊತ್ತಿಲ್ಲ. ಎಲ್ಲಿ ಇಂಥವಕ್ಕೆಲ್ಲ ಇವ್ರಿಗೆ ಕೌಂಟರ್ ಕೊಡಬೇಕು. ಇವೆಲ್ಲ ದಿವಸ ಒಂದು ಸುಳ್ಳು ಹೇಳಿಕೆ, ದಿವಸ ಒಂದು ಕಾಂಟ್ರವರ್ಸಿ. ಮುಸ್ಲಿಮರ ಬಗ್ಗೆ ಮಾತಾಡೋದು, ಇಸ್ಲಾಂ ಧರ್ಮದ ಬಗ್ಗೆ ಮಾತಾಡೋದು, ಅಲ್ಲಿ ಅವನು ಒಬ್ಬ ನಮ್ಮ ಹುಜೂರ್ ಬಗ್ಗೆ ಮಾತಾಡ್ತಾನೆ. ಅದೆಲ್ಲ ಸಹಿಸೋದಿಲ್ರಿ. ನಾವು ಇಲ್ಲಿಯ ಮೂಲ ನಿವಾಸಿಗಳು,
ನಾವು ಇಸ್ಲಾಂ ಧರ್ಮವನ್ನು ಅಕ್ಸೆಪ್ಟ್ ಮಾಡಿದ್ದೀವಿ. ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹಿಷ್ಣುತೆ, ಈ ತತ್ವ ಲಕುಂ ದೀನಕುಂ ವಲಿದೀನ್ ಇದು ಹೇಳಿದ್ದಾರೆ ನಮ್ಮ ಹುಜೂರ್ ಅವರು. ಇದು ನೀವು ತಿಳ್ಕೋಬೇಕು. ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಉತ್ತರ ಬಿಜೆಪಿ ಸ್ವಚ್ಛ ಆಗ್ತದೆ. ಬಿಜೆಪಿ ಹಟಾವ್ ದೇಶ ಬಚಾವ್ ಆಂದೋಲನ ಆಗ್ತದೆ. ಈ ಸಾರಿ ಕರ್ನಾಟಕದಿಂದ ಸ್ವಲ್ಪ ಆದ್ರೂ ಸೀಟ್ ಬಂದಿವೆ, ಮುಂದಿನ ಸಾಲಿ ಅದು ಬರೋದಿಲ್ಲ. ಇದು ತಿಳ್ಕೊಳ್ರಿ. ಇದು ಲೈವ್ ಅಲ್ಲಿ ನಿಮ್ಗೆ ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಎಲ್ಲರೂ ಇದು ಚೀಟಿ ರವಿ ಅವ್ರಿಗೆ ಶೇರ್ ಮುಟ್ಟುವರೆಗೆ ಶೇರ್ ಮಾಡ್ರಿ, ಅವ್ರಿಗೆ ಗೊತ್ತಾಗ್ಲಿ ಇದು ಮೂಲ ನಿವಾಸಿಗಳು ಯಾರು, ಹೊರದೇಶದಿಂದ ಬಂದವ್ರು ಯಾರು ಅಂತೇಳಿ ಗೊತ್ತಾಗ್ಲಿ. ನಮ್ಮೆಲ್ಲ ಈ ಏನ್ ಲೈವ್ ನೋಡ್ತಾ ಇದ್ದೀರಿ ಎಲ್ಲರೂ ಶೇರ್ ಮಾಡ್ರಿ. ಆ ಚೀಟಿ ರವಿಗೆ ಹೋಗಿ ಭೇಟಿಯಾಗ್ಲಿ, ಮುಟ್ಲಿ. ಇನ್ನೊಮ್ಮೆ ನೀವು ಬೇಕಂದ್ರೆ ಈ ವಿಡಿಯೋ ನೋಡ್ರಿ, ಇವನ್ ಎಷ್ಟು ಚೀಪ್ ಆಗಿ ಮಾತಾಡ್ತಾನೆ. ಇವ್ರ ಅಪ್ಪನ ಆಸ್ತಿ ಅಲ್ಲ ಅದು, ಯಾರ ಅಪ್ಪನ ಆಸ್ತಿ ಅಲ್ಲ, ವಕಫ್ ಆಸ್ತಿ. ಅಂದ್ರೆ ಒಬ್ಬ ದಾನ ಮಾಡಿದಾಗ ಆ ಆಸ್ತಿ ವಕಫ್ಗೆ ಸೇರ್ತದೆ, ಅದು ಗೊತ್ತಾಗ್ಲಿ. ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದು ಒಂದು ಪರ್ಸೆಂಟೇಜ್ ಸುಳ್ಳಲ್ಲ. ಅದು ನನ್ನ ಅಪ್ಪನ ಆಸ್ತಿನೂ ಅಲ್ಲ, ನಿನ್ನ ಅಪ್ಪನ ಆಸ್ತಿನೂ ಇಲ್ಲ ಅಂತ ಹೇಳಿದ್ದಾರೆ. ಅದು ಅಲ್ಲನ ಆಸ್ತಿ, ಅದು ದಾನಿಗಳು ಕೊಟ್ಟಂತ ಆಸ್ತಿ. ಇದು ನೋಡಿ, ಇನ್ನೊಮ್ಮೆ ನೋಡಿ. ಲೈವ್ ಅನ್ನು ನಾನು ಎಂಡ್ ಮಾಡ್ತಾ ಇದ್ದೇನೆ. ಅಲ್ಲಿರುವ ಆಸ್ತಿ ಸಹ ಹಿಂದೂಗಳಂತೆ. ಸಚಿವ ಜಮೀರ್ ಅಹಮದ್ ಪೂರ್ವಿಕರ ಆಸ್ತಿ ಆಗಿರಲಿಲ್ಲ. ಸಮಗ್ರ ತನಿಖೆ ನಡೆಸಿ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಸಿಟಿ ರವಿ ಆಕ್ರೋಶವನ್ನ ವ್ಯಕ್ತಪಡಿಸಿದ. ವಕ್ಫ್ ಆಸ್ತಿಗೆ ಸಂಬಂಧಪಟ್ಟಂತೆ ಜಮೀರ್ ಅವರು ಯತ್ನಾಳ್ ಅಪ್ಪನ ಆಸ್ತಿ ಅಲ್ಲ, ಸರ್ಕಾರದ ಆಸ್ತಿನೂ ಅಲ್ಲ ಅನ್ನೋ ಹೇಳಿಕೆನ ಕೊಟ್ಟಿದ್ದಾರೆ. ಮೂಲಕ್ಕೆ ಹೋದ್ರೆ ಯಾರಪ್ಪನ ಆಸ್ತಿ ಅನ್ನೋದಕ್ಕೆ ಅಂಗೈ ಉಣ್ಣಿ ಕನ್ನಡಿ ಹಿಡಿಬೇಕಾಗಿಲ್ಲ. ಮೂಲಕ್ಕೆ ಹೋದ್ರೆ ಇಲ್ಲಿ ವಕ್ಫ್ ಅನ್ನೋದು ಅಥವಾ ಅವರ ಅಪ್ಪಂದಿರು ಯಾರು ಈ ದೇಶದ ಮೂಲ ನಿವಾಸಿಗಳೇ ಅಲ್ಲ. ಮೂಲಕ್ಕೆ ಹೋದ್ರೆ ಎಲ್ಲ ನಮ್ಮ ಪೂರ್ವಿಕರದ್ದೇ ಆಸ್ತಿ. ಯಾರು ಸನಾತನ ಧರ್ಮೀಯರು, ಹಿಂದೂ, ಸಿಖ್, ಬೌದ್ಧ, ಜೈನ, ಇವ್ರಿಗೆ ಸೇರಿದಂಥವ್ರದೇ ಆಸ್ತಿ ದೇಶದ ಪೂರ್ತಿ. ಬರೀ ಇದು ಮಾತ್ರ ಅಲ್ಲ, ಇವತ್ತಿನ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಬಾಂಗ್ಲಾದೇಶ ಅಲ್ಲಿರುವಂತ ಆಸ್ತಿಯೂ ಕೂಡ ಜಮೀರ್ ಅವರ ಪೂರ್ವಿಕರದ್ದು ಆಗಿರಲಿಲ್ಲ.